ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿ ಗ್ರಾಮದ ವಿರಕ್ತಮಠದಲ್ಲಿ ಅಲ್ಲಮ್ಮ ಪ್ರಭು ದೇವರ 55ನೇ ಜಯಂತಿಯನ್ನು ದಿನಾಂಕ ಮಾರ್ಚ್ 30, 2025 ಭಾನುವಾರ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾ. ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಕಮ್ಮತ್ತಹಳ್ಳಿ ಪಾಂಡೋಮಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಲ್ಲಮ ಪ್ರಭು ದೇವರ ಅನುಭವ ಮಂಟಪದಲ್ಲಿ ಧರ್ಮದ ಪ್ರಸಾರ, ವೈಚಾರಿಕ ಚಿಂತನೆ, ಸಮಾಜದ ದೃಷ್ಟಿಕೋನವಿತ್ತು. ಬಸವಣ್ಣನವರು ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿದವರು. ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅಲ್ಲಮ್ಮ ಪ್ರಭುಗಳ ಜ್ಞಾನ ಹಾಗೂ ಬೆಡಗಿನ ಬಗ್ಗೆ ವಿಚಾರವಂತರಾಗಿದ್ದರು. ಹಲವಾರು ವಚನಗಳನ್ನು ನೀಡಿದ್ದಾರೆ. ಅದಕ್ಕೆ ಅವರಿಗೆ ಅನುಭವ ಮಂಟಪದ ಮೇರು ಶಿಖರ ಎಂದು ಕರೆಯುತ್ತಾರೆ. ವೀಣಾ ಬನ್ನಂಜೆ ವಿಚಾರವಾದಿ ಇತ್ತೀಚಿನ ಪತ್ರಿಕೆಗಳಲ್ಲಿ ಅನುಭವ ಮಂಟಪ ಇರಲಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಇದನ್ನು ಎಲ್ಲರೂ ಗಮನಿಸಿರಬಹುದು. 12ನೇ ಶತಮಾನದಿಂದ ಇಲ್ಲಿಯ ತನಕ ಎಲ್ಲರೂ ಅನುಭವ ಮಂಟಪವನ್ನು ಒಪ್ಪಿಕೊಂಡಿದ್ದಾರೆ. ವೀಣಾ ಬನ್ನಂಜೆಯವರು ಪ್ರತಿಪಾದಿಸಿರುವುದನ್ನು ತೀವ್ರ ಹಾಗೂ ಉಗ್ರವಾಗಿ ಖಂಡಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿ. ಶಬ್ರೀನ ಮಹಮ್ಮದ್ ಅಲಿ, ಬಸವ ತತ್ವ ಚಿಂತಕರು ಮಾತನಾಡಿ, -12ನೇ ಶತಮಾನದ ಅನುಭವ ಮಂಟಪದಲ್ಲಿ ಶರಣರ ಹಾಗೂ ಬಸವ ತತ್ವಗಳು ಮಾನವರ ಹಿತಕ್ಕಾಗಿವೆ. ಮೌಢ್ಯತೆಗಳನ್ನು ತೊರೆದರೆ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಎಂದು ಹೇಳಿದರು. ಎಚ್. ವಿ. ಸಜ್ಜನ್ ನೈಸರ್ಗಿಕ ಕೃಷಿ ತಜ್ಞರು ಮಾತನಾಡಿ, ರೈತರು ಅನ್ನದ ಜೊತೆಗೆ ಉಸಿರು ನೀಡುತ್ತಾರೆ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ. ರೈತರು ಹೀನಾಯ ಸ್ಥಿತಿ ಅನುಭವಿಸುತ್ತಿದ್ದಾರೆ. ಕೂಡಲೇ ಸರ್ಕಾರಗಳು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಎಂದು ಹೇಳಿದರು. ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ ನೇತೃತ್ವ ವಹಿಸಿ ಮಾತನಾಡಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳವರ ತತ್ವ ಸಿದ್ಧಾಂತಗಳನ್ನು ಡಾ. ಗುರುಬಸವ ಮಹಾಸ್ವಾಮಿಗಳು ವಚನ ಸಾಹಿತ್ಯದ ಜೊತೆಗೆ ಪ್ರಚಾರ ಮಾಡುತ್ತಿದ್ದಾರೆ. ಇವರ ಸಿದ್ಧಾಂತವನ್ನು ಸಹ ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಿಪ್ಪೇರುದ್ರ ಮಹಾಸ್ವಾಮಿಗಳು ಹೊಳಲ್ಕೆರೆ, ಸಿದ್ಧಲಿಂಗ ಮಹಾಸ್ವಾಮಿಗಳು ಚಿತ್ರದುರ್ಗ, ಪೂರ್ಣಾನಂದ ಮಹಾಸ್ವಾಮಿಗಳು ಕಲ್ಕೆರೆ, ಬೇವಿನಹಳ್ಳಿ ಕೆಂಚನಗೌಡ, ಬಸವ ಭಜನಾ ಸಂಘ, ಗೆಳೆಯರ ಬಳಗದವರು, ಗಂಗಾವತಿಯ ಕಲಾತಂಡ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಗೆದ್ದಿರುವಂತಹದ್ದು ಒಂದು ಕಡೆ ಧರ್ಮದ ಪ್ರಸಾರ, ಇನ್ನೊಂದು ಕಡೆ ವೈಚಾರಿಕ ಚಿಂತನೆ, ಮತ್ತೊಂದು ಕಡೆ ಸಮಾಜದ ದೃಷ್ಟಿಕೋನ. ಈ ಮೂರು ಅಂಶಗಳನ್ನು ಇಟ್ಕೊಂಡು ಇಲ್ಲಿ ಅವರು ಹಾಡಿರುವಂತಹ ಹಾಡುಗಳು ತುಂಬಾ ಪರಿಣಾಮಕಾರಿಯಾಗಿರುವಂತ ಹಾಡುಗಳು. ಹೀಗಾಗಿ ಆ ಎಲ್ಲ ಶರಣ ಲೋಕದ ಬಳಗದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ವೀಣಾ ಬನ್ನಂಜೆ ಅವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ಅಲ್ಲಮ ಪ್ರಭುದೇವರ ಅಥವಾ ಅನುಭವ ಮಂಟಪ ಇರಲಿಲ್ಲ ಅಂತ ಏನು ಹೇಳಿದರೆ, ಆ ವಾಕ್ಯವನ್ನ ಅವರ ಹೇಳಿಕೆಯನ್ನ ಈ ಸಭೆ ಅತ್ಯಂತ ಖಂಡಿತವಾಗಿ ತೀವ್ರವಾಗಿ ಖಂಡಿಸುತ್ತದೆ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಅನುಭವ ಮಂಟಪದ ಅಸ್ತಿತ್ವ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರತಿಪಾದನೆ ಮಾಡಬೇಕು. ಇತಿಹಾಸ ಇದು, ನಾವ್ ಹೇಳೋದು ಇನ್ನೊಬ್ರು ಹೇಳೋದಲ್ಲ, ಇತಿಹಾಸ ಇದು. ಚರಿತ್ರೆಯನ್ನ ಯಾರು ಕೂಡ ಮರೆಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ವಿಶೇಷ ಅಂದ್ರೆ ಆ ತಾಯಿ ಅಕ್ಕ ಮಹಾದೇವಿಯ ವಚನಗಳ ಮೇಲೇನೆ PhD ಮಾಡಿರೋದು. ಇದು ಒಂದು ವಿಶೇಷ. ಅಂತವ್ರು ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಜನರ ಗತಿ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹೀಗಾಗಿ ಅವರ ಹೇಳಿಕೆಯನ್ನ ಉಗ್ರವಾಗಿ ಖಂಡಿಸುತ್ತಾ ಅನುಭವ ಮಂಟಪದ ಅಸ್ತಿತ್ವವನ್ನು ನಾವೆಲ್ಲರೂ ಕೂಡ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಯಾಕೆಂದ್ರೆ ಸಮಯ ಜಾಸ್ತಿ ಆಗಿದೆ. ಈ ಕಮ್ಮತ್ತಹಳ್ಳಿಯ ನೆಲ ಜಲ ಪಾವನಗೊಳಿಸಿರುವ ಮಹಾನ್ ತಪಸ್ವಿಗಳು ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿಗಳ ಜಾಗೃತ ಶಕ್ತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೂ ಅಲ್ಲಮ ಪ್ರಭು ದೇವರ 55ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮದ ಈ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಮಠದ ಒಡೆಯರು ಮಾತೃ
ಅರಿತಾಗ ನಾನು ಯಾರು, ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀನಿ, ನಾನು ಏನನ್ನ ಕಾಣಬೇಕು ಅನ್ನೋ ಅರ್ಥ ಮಾಡ್ಕೊಂಡಾಗ ನಮಗೆ ನಿಜವಾದ ದೇವರು ಯಾರು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ,